ಸಿಂಹಾಸನಾಧೀಶ ರತ್ನ ಸಿಂಹಾಸನಾಧಿಪತಿ ಶ್ರೀ 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 ಶ್ರವಣ ಮಹಾರಾಜ ಗೋಪರ 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 ಗೋಪರ. ಅಣ್ಣಾಜಿ ತಮ್ಮ ಅಪ್ಪಣೆಯಂತೆ ಈ ರಾಜದ್ರೋಹಿ ಸಾಮಂತರನ್ನು ಎಡೆಮುರಿ ಕಟ್ಟಿ ಎಳೆದು ತಂದೊಪ್ಪಿಸಿದ್ದೇನೆ. ಭಲೆ ಸಹೋದರ ಭಲೆ. ಕಪ್ಪ ಕಾಣಿಕೆಗಳನ್ನು ಕಾಲ ಕಾಲಕ್ಕೆ ತಂದೊಪ್ಪಿಸದೆ ಸೊಕ್ಕಿನಿಂದ ಧಿಕ್ಕರಿಸಿ ಹೂಂಕರಿಸುತ್ತಿದ್ದ ಈ ದುರಾಂಕಾರಿಗಳಿಗೆ ಸಮರ್ಥ ಉತ್ತರವನ್ನೇ ಕೊಟ್ಟಿದ್ದೀಯಾ. ಮೆಚ್ಚಿದ ನಿನ್ನ ಸಾಮರ್ಥ್ಯಕ್ಕೆ. ಸಾಮ್ರಾಟರೇ, ಇದು ಅನ್ಯಾಯ. ನಾಡಿನಲ್ಲಿ ಮಳೆ ಇಲ್ಲ, ರೈತರಿಗೆ ಬೆಳೆ ಇಲ್ಲ, ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ. ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಪ್ರಜೆಗಳು. ಚರ್ಮ ಸುಲಿದರೂ ಹನಿ ರಕ್ತವಿಲ್ಲದವರ ಬಳಿ ಕಂದಾಯ ವಸೂಲಿ ಮಾಡುವುದಾದರೂ ಹೇಗೆ ಪ್ರಭು? ಓಹೋ, ತೆರಿಗೆ ನೀಡುವುದಾದರೂ ಎಲ್ಲಿಂದ? ಕಪ್ಪ ಕೊಡುವುದಾದರೂ ಹೇಗೆ? ನಮ್ಮನ್ನು ಬಂಧ ಮುಕ್ತಗೊಳಿಸಿ ಮಹಾರಾಜ. ಮಹಾಪ್ರಭುಗಳು ಮನ್ನಿಸಬೇಕು. ನನ್ನದೊಂದು ವಿನಂತಿ ಇದೆ. ಓಹೋ, ನಮ್ಮ ಆಸ್ಥಾನದ ಹಿರಿಯರಾದ ಮಹಾಮಂತ್ರಿಗಳದು ವಿನಂತಿ ಇದೆಯೋ? ಅದೇನೆಂದು ಹೇಳಿ. ಮಹಾಪ್ರಭುಗಳೇ, ಸಾಮಂತ ಅರಸರು ಹೇಳುವುದರಲ್ಲಿ ಸತ್ಯವಿದೆ. ಕ್ಷಾಮವಿರುವುದು ನಿಜ. ನಮ್ಮ ರಾಜ್ಯವೂ ಅದಕ್ಕೆ ಹೊರತಲ್ಲ. ಆದ್ದರಿಂದ ಈ ಸಮಸ್ಯೆಯನ್ನ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಸೂಕ್ತವೆಂದು ನನ್ನ ಭಾವನೆ. ಮಂತ್ರಿಗಳೇ, ಕತ್ತಿಯ ಮೊನೆಯಿಂದ ರಾಜ್ಯಭಾರ ಮಾಡಬೇಕೇ ಹೊರತು ಕರುಣೆಯ ನುಡಿಯಿಂದಲ್ಲ. ಕತ್ತಿಯ ಮೊನೆಯಿಂದ ಬಗೆಹರಿಯಲಾಗದ ಎಷ್ಟೋ ಸಮಸ್ಯೆಗಳು ನಾಲಿಗೆಯ ತುದಿಯಿಂದ ಬಗೆಹರಿದಿವೆ ಪ್ರಭು. ನಾಲಿಗೆಯ ಮೊರೆ ಹೋಗುವವರು ನಿಮ್ಮಂತ ಕೈಲಾಗದ ಹೇಳಿಗಳು. ರಕ್ತ ದಾಹವಿರುವವರಿಗೆ ಅಮೃತವು ರುಚಿಸುವುದಿಲ್ಲ ಪ್ರಭು.
ರಕ್ತದಾಹವಿಲ್ಲದ ಕ್ಷತ್ರಿಯ ರಾಜನಾಗಲಾರ, ಸಾಮ್ರಾಜ್ಯವನ್ನು ವಿಸ್ತರಿಸಲಾರ, ಸಾಮ್ರಾಟನಾಗಲಾರ. ನಾವು ಸಾಮ್ರಾಟರು. ಕತ್ತಿ ನಮ್ಮ ದೇವರು. ರಕ್ತ ನಮಗೆ ತೀರ್ಥ. ಉಪದೇಶದ ಮಾತನಾಡಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಕುಗ್ಗಿಸುವ ಕೆಲಸ ಮಾಡುವುದಾದರೆ ಮಹಾಪ್ರಭು, ಸಾಕು ಮಾಡು ನಿನ್ನ ಪ್ರಲಾಪವನ್ನು, ಮುದಿಗೂಬೆ. ಹೆಜ್ಜೆ ಇಟ್ಟಾಯಿತು, ಎಡೆಮುರಿ ಕಟ್ಟಿ ಎಳೆದು ತಂದಾಯಿತು. ಇನ್ನೇನಿದ್ದರು ಕಪ್ಪ ಕಾಣಿಕೆಗಳು ಬಂದು ಬೊಕ್ಕಸ ತುಂಬುವವರೆಗೆ ಕಾಲ ಕೆಳಗಿನ ಅಡಿಯಾಳಾಗಿ ಬಿದ್ದಿರಬೇಕು. ಅಷ್ಟೇ. ಸಾಮಂತರ ಕಷ್ಟದಲ್ಲಿ ಸೋದರನಂತೆ ಹೆಗಲು ಕೊಡುವವರೇ ನಿಜವಾದ ಚಕ್ರವರ್ತಿಗಳು. ಮತಾಂತ. ನಿಮಗೆ ಕ್ಷಾಮ ಬಂದರೇನು, ಸಮೃದ್ಧಿ ಆದರೇನು, ಮಳೆ ಬಾರದಿದ್ದರೇನು, ಬೆಳೆ ಹಾಳಾದರೇನು, ನಮಗೆ ಬೇಕಾಗಿರುವುದು ಕಪ್ಪ. ನಿಮ್ಮ ಮಡದಿ ಮಕ್ಕಳನ್ನಾದರೂ ಮಾರಿ ನಮಗೆ ಸಲ್ಲಿಸಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಲು ನಿಮ್ಮವರಿಗೆ ಹೇಳಿ. ಇಲ್ಲದೆ ಹೋದರೆ ಸಾಯುವ ತನಕ ನಮ್ಮ ಅಡಿಯಾಳಾಗಿ ಬಿದ್ದಿರಬೇಕು ಅಷ್ಟೇ. ನಿಮ್ಮ ರಾಜ್ಯವು ನಮ್ಮದೇ, ಪಪ್ಪ ಕಪ್ಪವು ನಮ್ಮದೇ. ಸರಿಯಾಗಿ ಹೇಳಿದಿರಿ ಅಣ್ಣಾಜಿ. ಸೊಕ್ಕಿದವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದ್ದೀರಿ. ಚಕ್ರವರ್ತಿಗಳು ತಿರುಗಿ ಬಿದ್ದರೆ ಪರಿಣಾಮ ಏನಾಗುತ್ತದೆ ಎಂಬುದರ ಭಯ ಉಳಿದ ಸಾಮಂತರಿಗೂ ಅರಿವಾಗಲಿ. ಇವರಿಗೆಲ್ಲ ಉಗ್ರ ಶಿಕ್ಷೆಯನ್ನೇ ಕೊಡಬೇಕು. ಮಹಾರಾಜರೇ, ಸತ್ಯಾಸತ್ಯತೆಯನ್ನು ಅರಿಯಲು ಅಸಮರ್ಥನಾದ ದೊರೆ ಸಾಮ್ರಾಟನೆನಿಸಿಕೊಳ್ಳಲು ಎಂದಿಗೂ ಯೋಗ್ಯನಲ್ಲ. ನಿಮ್ಮ ಈ ದುಡುಕಿನ ತೀರ್ಮಾನಕ್ಕೆ ನಮ್ಮ ಧಿಕ್ಕಾರವಿರಲಿ, ನಮ್ಮ ಧಿಕ್ಕಾರವಿರಲಿ. ಸಾಮ್ರಾಟರ ಆಸ್ಥಾನದಲ್ಲಿ ಸಾಮ್ರಾಟರ ಎದುರೇ ತಲೆ ಎತ್ತಿ ನಿಂತು ಅಸಮರ್ಥ ಎಂದು ಕೊಂಕು ನುಡಿಯುವ ಉದ್ದಟತನವನ್ನು ಈ ಚಕ್ರವರ್ತಿ ಶ್ರವಣ ಎಂದಿಗೂ ಸಹಿಸುವುದಿಲ್ಲ. ಹದ್ದು ಮೀರಿದವರ ಸದ್ದೊಳಗಿಸಲು ಯಾರ ತಲೆದಂಡಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಎಂಬುವ ಸಂದೇಶ ಎಲ್ಲರಿಗೂ ತಲುಪಲಿ. ಇವನ ರುಂಡವಿಲ್ಲದ ಮುಂಡವನ್ನು ಚೆಂಡೆ ಮದ್ದಳೆಗಳ ಸದ್ದಿನೊಂದಿಗೆ ನಾಡುದ್ದಕ್ಕೂ ಪ್ರಚುರಪಡಿಸಿ. ಇದು ರಾಜಾಜ್ಞೆ. ನಾರಾಯಣ ನಾರಾಯಣ, ಇದೆಂತಹ ಕಾಲ ಬಂತಪ್ಪ. ಕಲಿಕಾಲ. ಯಾರಪ್ಪ ನೀನು? ನಾನು
ನಾರಾಯಣ ನಾರಾಯಣ. ನೆನೆದವರು ಮನದಲ್ಲಿ ಎಂಬಂತೆ ಮನೋವೇಗಕ್ಕಿಂತಲೂ ವೇಗವಾಗಿ ಬಂದು ಬಿಟ್ಟಿಯಲ್ಲ ಕಲಿರಾಯ. ಪ್ರಣಾಮಗಳು ದೇವರ್ಷಿಗಳೇ. ಹಾ, ನನಗೆ ಪ್ರಣಾಮವಿರಲಿ. ಭೂಮಿಯ ಮೇಲೆ ಏನಪ್ಪಾ ನಿನ್ನ ಲೀಲೆ. ಆರಂಭದಲ್ಲಿಯೇ ಈ ಪರಿ ಅಬ್ಬರಿಸಿ ಒಬ್ಬಿರಿದರೆ ಇನ್ನು ಅಂತ್ಯದವರೆಗೂ ನಿನ್ನ ಪ್ರಭಾವ ಇನ್ನೆಷ್ಟಾಗಬಹುದು. ಊಹಿಸಿದರೆ ಅಬ್ಬಬ್ಬ ಕಂಪನವಾಗುತ್ತಿದೆ ಎದೆಯಲ್ಲಿ. ಪೂಜ್ಯರೇ, ನೀವು ಯಾವಾಗಲೂ ದೇವತೆಗಳ ಪಕ್ಷಪಾತಿ, ಧರ್ಮದ ರಕ್ಷಾಪತಿ. ನಮಗೇನು ಕೆಲಸವೇ ಬೇಡವೇ? ಕೃತಯುಗದಲ್ಲಿ ಧರ್ಮದ ನೌಕೆ ಏರಿದ್ದ ಪ್ರಜೆಗಳು ಸತ್ಯವಂತರಾಗಿದ್ದರು. ನಮಗೆ ಇಣುಕಿ ನೋಡಲು ಅವಕಾಶ ಸಿಗಲಿಲ್ಲ. ಇನ್ನು ತ್ರೇತಾಯುಗದಲ್ಲಿ ಧರ್ಮವು ದಾರಿ ತಪ್ಪಿ ದುರಾಚಾರಗಳು ಹೆಚ್ಚಾದಾಗ ನಮಗೆ ಇಣುಕಿ ನೋಡಲಷ್ಟೇ ಅವಕಾಶ ಸಿಕ್ಕಿತು. ದ್ವಾಪರ ಯುಗದಲ್ಲಿ ಕರ್ಮ ಕರ್ತವ್ಯ ಭ್ರಷ್ಟವಾಗಿ ಸತ್ಯ ಸಡಿಲುಗೊಂಡಾಗ ನಮಗೆ ಕಾಲಿಡಲಷ್ಟೇ ಜಾಗ ಸಿಕ್ಕಿತು. ಈಗ ನನ್ನ ಯುಗ. ಇಲ್ಲಿ ನಾನೇ ರಾಜ, ನನ್ನದೇ ರಾಜ್ಯಭಾರ. ನಾನು ಶ್ರವಣನಲ್ಲಿ ಅಂತರ್ಗತನಾಗಿದ್ದೇನೆ. ಅವನ ಎಲ್ಲ ಯೋಜನೆಗಳು ನನ್ನ ನಿಯಂತ್ರಣದಲ್ಲಿವೆ. ಆ 3 ಯುಗಗಳಲ್ಲಿ ನೀವು ಕಂಡು ಕೇಳಿರದ ವೈಚಿತ್ರ್ಯಗಳನ್ನು ನಾನಿಲ್ಲಿ ಸೃಷ್ಟಿ ಮಾಡುತ್ತೇನೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿಯನ್ನು ಸರ್ವನಾಶ ಮಾಡುತ್ತೇನೆ. ಅಧರ್ಮ, ಅನ್ಯಾಯ, ಅನೀತಿ, ಅಸಮಾನತೆಯನ್ನು ವೈಭವೀಕರಿಸಿ ಈ ಭೂಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ. महेशम् रजतगिरिनिवम् चारुचन्द्रावसन्तम् रत्नाकल्पोज्ज्वलाङ्गम् परशुमृगवराभीतिहस्तम् प्रसन्नम् धन्योस्मि प्राणेश्वर, धन्योस्मि. ಸಕಲ ಚರಾಚರ ಜೀವಿಗಳಿಗೂ ಸದಾಕಾಲ ಸಮೃದ್ಧಿಯಾಗಿ ಸಂತೃಪ್ತಿಯಿಂದ ಸಂತರ್ಪಣೆ ಸಮರ್ಪಿಸುವ ಸರ್ವಾಂತರ್ಯಾಮಿಯಾಗಿರುವ ಶಂಕರನನ್ನು ಪತಿಯಾಗಿ ಪಡೆದ ನಾನೇ ಧನ್ಯಳು. ನೀಡುವ ಕೈ ನಿನ್ನದು, ನಡೆಸುವ ಮನ ನನ್ನದು. ಸಕಲ ಜೀವಿಗಳ ಸಂತೃಪ್ತಿಗೆ ಸಹಕಾರಿಣಿಯಾದ ಸಹಧರ್ಮಿಣಿ ನೀನು ದೇವಿ. ನಾನು ನೆಪ ಮಾತ್ರ, ನಿಮ್ಮದೇ ಸಂಪೂರ್ಣ ಪಾತ್ರ. ಸತಿ ಇಲ್ಲದೆ ಪತಿ ಇಲ್ಲ. ಸತಿಗೆ ಸಮಾನತೆಯ ಸ್ಥಾನ ನೀಡಿದ ಪ್ರಥಮ ಪುರುಷರು ನೀವು, ಅರ್ಧನಾರೀಶ್ವರರು. ಅದಕ್ಕೆ ಅಲ್ಲವೇ ದೇವ, ಪರಮೇಶ್ವರನಂಥ ಪತಿ ಬೇಕೆಂದು ಪ್ರತಿಯೊಂದು ಹೆಣ್ಣು ಬಯಸುವುದು. ಶಂಭೋ ಶಂಕರ, ಶಂಭೋ ಶಂಕರ. ಅರ್ಧನಾರೀಶ್ವರರ ಏಕಾಂತಕ್ಕೆ ಭಂಗವಾಯಿತೆಂದು ಭಾವಿಸಲೇ? ಹಾಗೇನೂ ಇಲ್ಲ. ಬನ್ನಿ ನಾರದ ಮಹರ್ಷಿಗಳೇ, ತಾವು ಬಂದ ಕಾರಣ? ಜಗನ್ಮಾತೆಯಾದ ನೀನು ಅರಿಯದಿರುವುದೇನಿದೆ ತಾಯಿ? ಜೀವ ಸಂಕುಲದ ಮಹಾತಾಯಿಯಾದ ಭೂದೇವಿಯ ಎದೆ ಅಂಗಳದಲ್ಲಿ ಅನ್ಯಾಯ, ಅಧರ್ಮ, ಅಶಾಂತಿಗಳಿಂದ ಹಿಂಸೆಯ ರಕ್ತದೋಕುಳಿಯೇ ನಡೆಯುತ್ತಿದೆ. ಸಂಬಂಧಗಳು ಸಾಯುತ್ತಿವೆ, ಅರಿಷಡ್ವರ್ಗಗಳು ವಿಜೃಂಭಿಸುತ್ತಿದೆ. ಕಲಿರಾಯನ ಅಟ್ಟಹಾಸ ಅಷ್ಟ ದಿಕ್ಕುಗಳಿಗೂ ವ್ಯಾಪಿಸಿ
ಭೂದೇವಿ ಕಣ್ಣೀರಿಡುವಂತಾಗಿದೆ. ಅವಳ ಕಂಬನಿಗೆ ಕೊನೆಯೆಂದು ಮಹಾದೇವ. ಕಾಲಾಯ ತಸ್ಮೈ ನಮಃ. ಕಾಲನ ಕೈಲಿರುವ ತಕ್ಕಡಿಯಲ್ಲಿ ಧರ್ಮ ಅಧರ್ಮಗಳು ನಿರಂತರವಾಗಿ ಮೇಲೆ ಕೆಳಗೆ ಹೊಯ್ದಾಡುತ್ತಿರುತ್ತವೆ ನಾರದರೆ. ಒಮ್ಮೆ ಧರ್ಮ ತೂಗಿದರೆ ಮತ್ತೊಮ್ಮೆ ಅಧರ್ಮ. ಈಗ ಕಲಿಯುಗವಾಗಿರುವುದರಿಂದ ಅಧರ್ಮ ಮೇಲೆದ್ದು ನಿಂತಿದೆ. ಅಷ್ಟಕ್ಕೆ ಧರ್ಮ ನಾಶವಾಯಿತೆಂದು ಅರ್ಥವಲ್ಲ. ಎಣ್ಣೆ ಮುಗಿಯುತ್ತಾ ಬಂದಾಗ ದೀಪವು ನಂದಿ ಹೋಗುವಂತೆ ಕಂಡರೂ ಮತ್ತೆ ಎಣ್ಣೆ ಹಾಕಿದರೆ ಅದು ಪ್ರಜ್ವಲಿಸುತ್ತದೆ. ಹಾಗೆ ಅಧರ್ಮವು ಮಿತಿಮೀರಿ ಧರ್ಮವು ನಶಿಸಿ ಹೋಗುವಂತೆ ಕಂಡರೂ ಧರ್ಮರಕ್ಷಕರು ಎಲೆಮರೆಯ ಕಾಯಿಯಂತೆ ಅಡಗಿದ್ದು ಕಾಲ ಬಂದಾಗ ಕಾಪಾಡಲು ಮುಂದಾಗುತ್ತಾರೆ. ಇದು ಕಾಲನ ಕ್ರಿಯೆ. ಆತಂಕ ಪಡುವ ಅಗತ್ಯವೇನೂ ಇಲ್ಲ ನಾರದರೆ. ಆದರೆ ಅಂತಹ ಧರ್ಮರಕ್ಷಕರನ್ನು ಭೂಮಿಯ ಮೇಲೆ ನಾನೆಲ್ಲೂ ನೋಡಿದ ಹಾಗಿಲ್ಲವಲ್ಲ? ಧಗಧಗಿಸುವ ಕಾಡ್ಗಿಚ್ಚಿನ ಮುಂದೆ ದೀಪದ ಹುಳುವೊಂದು ಸುಲಭವಾಗಿ ಗೋಚರಿಸುವುದಿಲ್ಲ ನಾರದರೆ. ಆದರೆ ಕಲ್ಲಿನೊಳಗೆ ವಜ್ರವಿರುವಂತೆ, ಮರದೊಳಗೆ ಬೆಂಕಿ ಇರುವಂತೆ, ಹಾಲಿನೊಳಗೆ ತುಪ್ಪವಿರುವಂತೆ ಅಧರ್ಮದ ಗರ್ಭದಲ್ಲಿಯೇ ಧರ್ಮದ ಬೆಳಕೂ ಇದೆ. ಆ ಬೆಳಕೆ ಭವಿಷ್ಯದಲ್ಲಿ ಜಗತ್ತನ್ನು ಬೆಳಗುವ ಮಹಾಮಹಿಮನೊಬ್ಬನ ಸೃಷ್ಟಿಗೆ ಮೂಲ ನೆಲೆಯಾಗಲಿದೆ. ಮಹಾಪ್ರಭು, ನನಗೂ ಕುತೂಹಲವಾಗುತ್ತಿದೆ. ಯಾವುದು ಆ ನೆಲೆ? ಎಲ್ಲಿದೆ ಆ ಬೆಳಕಿನ ಸೆಲೆ? ಬಂಕಾಪುರ ಸಾಮ್ರಾಜ್ಯದಲ್ಲಿ ಉತ್ತಮಾಪುರವೆಂಬ ಊರೊಂದಿದೆ. ಅಲ್ಲಿ ಸತ್ಯ, ಧರ್ಮ, ನ್ಯಾಯವೇ ಜೀವನವಾಗಿರುವ ಶರಣೆಯೊಬ್ಬಳಿದ್ದಾಳೆ. ಅವಳ ಪತಿಯು ಮಹಾಶರಣ. ಸ್ವಾಮಿ, ಹೊಸದಾಗಿ ಮದುವೆ ಆಗಿದ್ದೀವಿ, ದೂರದಿಂದ ಬಂದಿದ್ದೀವಿ. ಪೂಜೆ ಮುಗಿಸ್ಕೊಂಡು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕು. ಸ್ವಲ್ಪ ಬೇಗ ಪೂಜೆ ಮಾಡ್ಕೊಡ್ತೀವಿ. ಆಯ್ತು, ಮಾಡೋಣ. ಸ್ವಲ್ಪ ಕೂತ್ಕೊಳ್ಳಿ. ಮಡಿ ನೀರು ಹೂವು ಬಂದ್ಬಿಡ್ಲಿ. ಪ್ರತಿದಿನ ಉತ್ತರಾಜಮ್ಮ ತರೋ ನೀರಿನಿಂದಾನೇ ಅಭಿಷೇಕ ಪ್ರಾರಂಭ ಆಗೋದು. ಹಾಗೆ ಪತಿ ಕಲ್ಯಾಣ ದೇವತರೋ ಹೂಗಳಿಂದಲೇ ಪ್ರತಿನಿತ್ಯ ಪೂಜೆ ಪ್ರಾರಂಭ ಆಗೋದು. ಅವರು ಕೇವಲ ಭಕ್ತರಲ್ಲಮ್ಮ, ನಿತ್ಯ ದಾಸೋಹಿಗಳು. ಪ್ರತಿದಿನ ಜಂಗಮರಿಗೆ, ಸಂತರಿಗೆ ದಾಸೋಹ ನೀಡದೆ ಅವರು ಒಂದು ಹನಿ ನೀರು ಕೂಡ ಮುಟ್ಟೋದಿಲ್ಲ. ಅಂಥ ನೇಮ ನಿಷ್ಠೆ. ಓ, ಬಂದ್ರಲ್ಲ. ಓ, ಉತ್ತರಾಜಮ್ಮ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಉತ್ತರಾಜಮ್ಮ, ಇನ್ನೇನು ಅಭಿಷೇಕ ಪ್ರಾರಂಭ ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ. ಶಿವನ್ ಪೂಜೆಗೆ ದಣಿವೆಲ್ಲಿ ಐನೋರೆ. ಈ ನಮ್ಮಪ್ಪನ ಸೇವೆ ಮಾಡ್ತಾ ಇದ್ರೆ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ಆಹಾ, ನಿನಗೆ ಅದೇನು ಭಕ್ತಿ ತಾಯಿ ಈ ನನ್ನ ಅಪ್ಪನ ಮೇಲೆ. ಶರಣರಿಗೆ ಶಿವಭಕ್ತಿಯೇ ಮುಕ್ತಿಯ ಸಾಧನವಲ್ವೇ ಐನೋರೆ. ಕಲ್ಯಾಣ ದೇವ ಉತ್ತರಾಜಮ್ಮ, ಭಕ್ತಿ ವಿಚಾರ ಬಂದರೆ
ನೀವಿಬ್ಬರು ಒಂದೇ ತಕ್ಕಡಿಯ ಎರಡು ಬಟ್ಟಲು. ಇನ್ನೇನು ಅಭಿಷೇಕ ಪ್ರಾರಂಭ ಮಾಡಿಬಿಡ್ತೀನಿ. ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವಸಂತಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್तं ಪ್ರಸನ್ನಂ ಪದ್ಮಾಸೀನಂ ಸಮಂತಾ ಸ್ತುತಮಮರಗಣೈರ್ವ್ಯಾಘ್ರಕೃತಿಂ ವಸಾನಂ ವಿಶ್ವಾದ್ಯಂ ವಿಶ್ವಬೀಜಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ನಾವಿನ್ ಬರ್ತೀವಿ ಐನವ್ರೆ. ಒಳ್ಳೆಯದಾಗಲಿ. ಇಂಥ ಮಹಾತ್ಮರಿಂದಾನೆ ಉತ್ತಮಾಪುರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿರೋದು. ಅವ್ರ ವಂಶ ಹಾಲ್ನಂತೆ ಉಗ್ತಾ ಇರಬೇಕು ಅಲ್ವಾ ಸ್ವಾಮಿಗಳೇ? ಆ ಶಿವ ಅದೊಂದು ಅದೃಷ್ಟನ ಅವ್ರಿಗೆ ಕೊಡಲೇ ಇಲ್ಲ. ವಂಶ ಬೆಳಗೋಕೆ ಒಂದು ಕುಡಿ ಇಲ್ಲ ಅನ್ನೋ ಕೊರಗು ಅವ್ರಿಗೆ ಹಾಗೆ ಉಳಿದು ಬಿಟ್ಟಿದೆ. ಇಂಥ ಶಿವಭಕ್ತರಿಗೆ ಎಂಥ ಅನ್ಯಾಯ! ಏನ್ ಮಾಡಕ್ಕಾಗತ್ತೆ? ಆ ಶಿವ ಕಣ್ಣು ಬಿಡದೆ ಅವರಿಗೆ ಮೋಕ್ಷ ಇಲ್ಲ ಅನ್ನೋಗಾಗಿಬಿಟ್ಟಿದೆ. ಎಲ್ಲ ಇವನಿಚ್ಛೆ. ಮಾತೋಶ್ರೀ ಅವರ ಚರಣಾರವಿಂದಗಳಿಗೆ ಶ್ರವಣ ಚಕ್ರವರ್ತಿಯ ಸಾಷ್ಟಾಂಗ ನಮಸ್ಕಾರ. ಏಕೆ ಮಾತೆ, ನಮ್ಮಿಂದ ಏನಾದರೂ ಅಪಚಾರವಾಯಿತೆ? ಅಮ್ಮನಿಗೆ ಅಪಚಾರ ಮಾಡುವಂಥ ಮಗನನ್ನ ನಾನು ಹಡದಿಲ್ಲ ಕುಮಾರ. ಮತ್ತೇನು ಚಿಂತೆ ಮಾತೆ? ನಿನ್ನದೇ ಚಿಂತೆ ಕುಮಾರ. ನನ್ನ ಚಿಂತೆಯೇ? ತುಂಗ, ಭದ್ರಾ, ಕಾವೇರಿ, ಗೋದಾವರಿಯಿಂದ ಸಾಗರದ ಅಂಚಿನವರೆಗೂ ಸಾಮ್ರಾಜ್ಯ ವಿಸ್ತಾರಗೊಂಡಿದೆ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ಅರಮನೆಯ ಬೊಕ್ಕಸ ಹಿರಿದಷ್ಟು ಬರಿದಾಗದೆ ತುಂಬಿ ತುಳುಕುತ್ತಿದೆ. ವೈರಿ ಪಡೆ ನಿಶ್ಶೇಷಗೊಂಡಿದೆ. ಸಾಮಂತರು ಸೋತು ಶರಣಾಗಿ ನನ್ನ ಆಜ್ಞೆಯಂತೆ ನನ್ನ ಅಡಿಯಾಳಾಗಿ ಬಿದ್ದಿದ್ದಾರೆ. ಇಷ್ಟಾದರೂ ನನ್ನ ಸಾಮರ್ಥ್ಯದ ಬಗ್ಗೆ ಚಿಂತೆಯೇ ಮಾತೆ? ಸಾಮಂತರನ್ನ ಗೆದ್ದ ಮಾತ್ರಕ್ಕೆ ಸಾವನ್ನೇ ಗೆದ್ದಂತಾಯಿತೆ ಕುಮಾರ.
ಏನಂದಿರಿ? ಸಾವನ್ನು ಗೆಲ್ಲುವುದೇ? ಹೌದು ಕುಮಾರ. ಎಷ್ಟು ಸಾಮ್ರಾಜ್ಯ ಕಟ್ಟಿದರೇನು, ಎಷ್ಟು ಬೊಕ್ಕಸ ತುಂಬಿದರೇನು, ಎಷ್ಟು ಸಾಮಂತರು ನಿನ್ನ ಕಾಲ ಕೆಳಗಿನ ಮೆಟ್ಟಿಲಾದರೇನು, ಕಾಲನು ಕೈ ಬೀಸಿ ಕರೆದಾಗ ಕೈಕಟ್ಟಿ ಅವನ ಹಿಂದೆ ತೆರಳಲೇಬೇಕಲ್ಲವೇ? ಸೃಷ್ಟಿಕರ್ತನು ದೇವತೆಗಳ ಪಕ್ಷಪಾತಿ, ಮಾನವರ ವಿರೋಧಾಧಿಪತಿ. ಅವರಿಗೆ ಹುಟ್ಟು ಸಾವಿಲ್ಲದ ಅಮರತ್ವ, ನಮಗೆ ಹುಟ್ಟು ಸಾವಿನ ಜೊತೆ ರೋಗ ರುಜಿನಗಳ ಮರಣತ್ವ. ಅವರಿಗೆ ಅಮೃತಪಾನ, ನಮಗೆ ವಿಷಪ್ರಾಶಾನವೇ? ಹೌದು ಹೌದು ಕುಮಾರ, ಈ ಅನ್ಯಾಯವನ್ನ ಸರಿಪಡಿಸಲೇಬೇಕು. ಹೌದೌದು, ಸರಿಪಡಿಸಲೇಬೇಕು. ಅಷ್ಟೇ ಅಲ್ಲ ಕುಮಾರ, ಆ ದೇವತೆಗಳು ನಿನ್ನ ಕಾಲಡಿಯಾಳುಗಳಾಗುವುದನ್ನ ಈ ಕಣ್ಣುಗಳಿಂದ ನಾನು ನೋಡಬೇಕು ಕುಮಾರ, ನೋಡಬೇಕು. ಹೌದು ಹೌದು, ಆ ದೇವತೆಗಳು ನನ್ನ ಕಾಲ ಕೆಳಗಿನ ಅಡಿಯಾಳಾಗಿರಬೇಕು, ನನ್ನ ಕೆಳಗೆ ಬಿದ್ದಿರಬೇಕು. ಇವೆಲ್ಲವೂ ಸಾಧ್ಯವಾಗಬೇಕೆಂದರೆ ನೀನು ಮೊದಲು ಸಾವನ್ನ ಗೆದ್ದು ಬರಬೇಕು ಮಗನೇ. ಹೇಳಿ ಮಾತೆ, ಆ ಮಾರ್ಗ ಎಷ್ಟೇ ಕಠಿಣವಾಗಿದ್ದರೂ ಸರಿ, ನುಗ್ಗುವ ಛಲವಿದೆ, ಗೆಲ್ಲುವ ಬಲವಿದೆ. ಹೇಳಿ ಮಾತೆ, ನಾನೇನು ಮಾಡಬೇಕೆಂದು? ಹೇಳಿ ಮಾತೆ, ನಾನೇನು ಮಾಡಬೇಕೆಂದು? ದಾನವ ಕುಲಗುರು ಶುಕ್ರಾಚಾರ್ಯರಿಗೆ ನಮೋ ನಮಃ. ಮಗು ಶ್ರವಣ, ಭಕ್ತಿಯೊಂದೇ ದಾನವರ ಶಕ್ತಿ, ಭಕ್ತಿಯೊಂದೇ ಸಾಧನೆಯ ಯುಕ್ತಿ. ನಂಬಿ ಬಂದ ಭಕ್ತರಿಗೆ ಕೇಳಿದ್ದನ್ನು ಕೊಡುವ ದೈವ ಆ ಪರಮೇಶ್ವರನಾದ ಶಂಕರ. ನೀನು ಆ ಪರಶಿವನನ್ನು ಕುರಿತು ತಪಸ್ಸು ಮಾಡು. ಅವನಿಂದ ಸಾವಿಲ್ಲದ ವರವನ್ನು ಪಡೆ. ಚಿರಂಜೀವಿಯಾಗು. ನಿನ್ನಿಂದ ಈ ಕಾರ್ಯ ಸಾಧ್ಯವೇ ಕುಮಾರ? ಚಿಂತಿಸಬೇಡಿ ತಾಯಿ, ಭೂಮಿಯೇ ಬಾಯಿ ತೆಗೆದು ನುಂಗಿ ಬಿಡಲಿ, ಆಕಾಶ ಅಲ್ಲೋಲ ಕಲ್ಲೋಲವಾಗಿ ಆಪೋಷಣೆ ತೆಗೆದುಕೊಳ್ಳಲಿ, ಪರ್ವತಗಳು ಉರುಳಿ ಬೀಳಲಿ, ಸಾಗರಗಳು ಉಕ್ಕೇರಲಿ, ಗ್ರಹ ನಕ್ಷತ್ರಗಳು ಉದುರಿ ಬೀಳಲಿ. ಈ ನಿಮ್ಮ ಮಗ ಶ್ರವಣ ಶಿವನನ್ನು ಕುರಿತು ತಪಸ್ಸು ಮಾಡಿ ನಿಮ್ಮ ಇಚ್ಛೆಯಂತೆ ವರವನ್ನು ಪಡೆದೇ ಪಡೆಯುತ್ತಾನೆ. ಇದಕ್ಕೆ ಅಳಿದ ಪಿತೃಪೌತ್ರರೇ ಸಾಕ್ಷಿ, ಉಳಿದ ಮಾತೃವಿನ ಸಾಕ್ಷಿ, ಕುಲದೈವ ಪರಮೇಶ್ವರನ ಸಾಕ್ಷಿ. ಆದರೆ ಒಂದು ಮಾತು ಶ್ರವಣ, ಬಲಗೈಯಲ್ಲಿ ನೀಡಿದ ವರವನ್ನು ಎಡಗೈಯಲ್ಲಿ ಕಸಿದುಕೊಳ್ಳುವ ಕಲೆ ಈ ದೇವತೆಗಳಿಗೆ ಕರತಲಾಮಲಕವಾಗಿದೆ. ಮೊದಲು ಇವರನ್ನು ನಿಯಂತ್ರಿಸದ ಹೊರತು ನೀನು ಸಾವಿಲ್ಲದ ವರ ಪಡೆದರೂ ಮರಣದಿಂದ ತಪ್ಪಿಸಿಕೊಳ್ಳಲಾರೆ. ಹೌದು ಕುಮಾರ, ಗುರುದೇವರ ಮಾತುಗಳಲ್ಲಿ ಸತ್ಯವಿದೆ. ಆ ದೇವತೆಗಳು ಕುತಂತ್ರಿಗಳು ಎಂಬುದು ಹೆಜ್ಜೆ ಹೆಜ್ಜೆಗೂ ಸಾಬೀತಾಗುತ್ತಾ ಬಂದಿದೆ. ಅವರ ಸರಿಸಮಕ್ಕೆ ನಾವು ಚಿರಂಜೀವಿಗಳಾಗಿ ಬದುಕಲು ಅವರು ಬಿಡುವುದಿಲ್ಲ. ಹಾಗಾದರೆ ಇದಕ್ಕೆ ಪರಿಹಾರವೇನು ಗುರುದೇವ? ಪರಿಹಾರ ಒಂದೇ ಶ್ರವಣ, ಸಮಸ್ತ ದೇವತೆಗಳು ನಿನ್ನಡಿ ಆಳುಗಳಾಗಿ ನಿನ್ನ ಅರಮನೆಯಲ್ಲಿ ಬಂದು ಬಿದ್ದಿರಬೇಕು.
ಗೆದ್ದು ಪರಮೇಶ್ವರನಲ್ಲಿ 2ನೇ ವರ ಪಡೆದುಕೋ. ಆಗ ದೇವತೆಗಳ ಶಕ್ತಿ ಅಡಗಿ ನಿನ್ನ ಅರಮನೆಯಲ್ಲಿ ನೀನು ಹೇಳಿದಂತೆ ಕೇಳಿಕೊಂಡು ಊಳಿಗದವರಾಗಿ ಬಿದ್ದಿರುತ್ತಾರೆ. ನಿಶ್ಚಿಂತೆಯಿಂದ ನೀನು ಚಿರಾಯುವಾಗಿರಬಹುದೆಂಬುದು ನಮ್ಮ ಸಲಹೆ. ಅದ್ಭುತ ಗುರುದೇವ, ಅದ್ಭುತ ಸಲಹೆ ಗುರುದೇವ. ನಿಮ್ಮ ಈ ಸಲಹೆಗೆ ಸಹಸ್ರ ನಮನ. ವಿಜಯೀಭವ. ಆಶೀರ್ವದಿಸಿ ಮಾತೆ. ಯಶೋವಂತನಾಗಿ ಬಾ ಮಗನೇ. ಶಿವ ಶಿವ ಸ್ವಾಮಿ, ಅಲ್ಲಿ ನೋಡಿ, ಆ ಬಡಕ್ಲಾದ ಗೋಮಾತೆನ ಹೇಗೆ ಹೊಡಿತಿದ್ದಾರೆ. ಏನಾಗಿದೆ ಅವನಿಗೆ? ಏ ಕಳಯ್ಯ, ಹೊಡಿಬೇಡ ಕಳಯ್ಯ. ಯಾಕ ಪ್ರಾಣಿಗಳಿಗೆ ಹಾಗೆ ಹಿಂಸೆ ಕೊಡ್ತಾ ಇದೀಯಾ? ಇವುಗಳಿಗೆ ಹೊಡಿಲಿಲ್ಲ ಅಂದ್ರೆ ನಾನ್ ಚೌಟೇಟ್ ತಿನ್ಬೇಕಾಗುತ್ತೆ. ಸುಂಕದವರು ಸುಖ ದುಃಖ ನೋಡಲ್ಲ ಸ್ವಾಮಿ, ಕಂದಾಯ ಕಟ್ಟು ಅಂತಾರೆ. ಕಂದಾಯ ಕಟ್ಟಿಲ್ಲ ಅಂದ್ರೆ ಬಂಕಾಪುರ ದೇಶದ ಅಧಿಕಾರಿಗಳ ಬಗ್ಗೆ ಗೊತ್ತಲ್ಲ, ರಕ್ತ ಇರ್ಬಿಡ್ತಾರೆ, ರಕ್ತ. ನೀನ್ ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವುಗಳನ್ನ ನೋಡು, ಎಷ್ಟು ಬಡಕಲಾಗಿದ್ದಾವೆ. ಒಂದು 4 ದಿನ ವಿಶ್ರಾಂತಿ ಕೊಡು, ಹೊಟ್ಟೆ ತುಂಬಾ ಮೇವಾಕು, ಸ್ವಲ್ಪ ಶಕ್ತಿ ಬಂದ್ಮೇಲೆ ಬಂದು ಉಳ್ಮೆ ಮಾಡು. ಚೆನ್ನಾಗಿ ಹೇಳಿರಿ ಬಿಡಿ. ಹೊಲ ಪಾಳ್ ಬಿಟ್ಬಿಟ್ಟು ಹೊಟ್ಟಿಲ್ ಮೇವಾಕ ಕುತ್ಕೊಂಡ್ರೆ ಹೊಟ್ಟೆ ಮಣ್ಣು ತಿನ್ಬೇಕಷ್ಟೇ. ಹಾಗಂತ ನಮ್ ಹೊಟ್ಟೆ ತುಂಬಿಸ್ಕೊಳಕ್ಕೆ ಪಾಪ ಆ ಮೂಕ ಪ್ರಾಣಿಗಳ ಹೊಟ್ಟೆ ಮೇಲೆ ಹೊಡೆಯೋದು ಯಾವ ನ್ಯಾಯ ಹೇಳಿ? ಮನುಷ್ಯರಾದ್ರೆ ಕಷ್ಟ ಸುಖಗಳನ್ನು ಹೇಳ್ಕೊಳಕ್ಕೆ ಬಾಯಿ ಇರುತ್ತೆ, ಮಾತ್ ಬರದ ಪ್ರಾಣಿಗಳು ಹೇಗ್ ಹೇಳ್ಕೊಳ್ತವೆ ಹೇಳಿ? ಅಯ್ಯೋ, ನಿಮ್ಗೆ ಹೆಂಗ್ ಹೇಳಿ? 10 ವರ್ಷಗಳಿಂದ ಗಬ್ಬ ಆಗ್ಲಿಲ್ಲ. ಕರು ಹಾಕ್ಲಿಲ್ಲ, ಹಾಲ್ ಕಡಿಲಿಲ್ಲ, ಮೊಸರು ಕಡಿಲಿಲ್ಲ. ಈ ಗೊಡ್ಡಸು ಕೊಡ್ಕೊಂಡು ಹೋಗ್ತಾ ಇದ್ದೀನಿ. ಗೊಡ್ಡಸುನ ಬೇರೆ ಯಾರಾದ್ರೂ ಆಗಿದ್ರೆ ಕಟ್ಕೊಂಡ್ ಬಾಯಿ ಕೊಡ್ತಿದ್ರು. ನಾನಾಗಿರೋದಕ್ಕೆ ಸಾಕ್ತಾ ಇದ್ದೀನಿ. ಹೋಗೋಗಿ ನಿಮ್ ಕೆಲ್ಸ ನೋಡಿ. ಬೇಡಪ್ಪ, ದಮ್ಮಯ್ಯ ಅಂತೀನಿ, ದಯವಿಟ್ಟು ಅವುಗಳನ್ನು ಹೊಡಿಬೇಡ. ಆಯ್ತು, ಹೊಡೆಯಲ್ಲ. ನೊಗ ಕಳಿಸ್ತೀನಿ, ನೆರಳಲ್ಲಿ ಕಟ್ಟಾಕ್ತೀನಿ, ಹುಲ್ಲಿನ ನೀರು ಕೊಡ್ತೀನಿ, ನೀವೇಳ್ನಂಗೆ ಮಾಡ್ತೀನಿ. ಆದ್ರೆ ನೊಗಕ್ಕೆ ಹೆಗ್ಲು ಕೊಡ್ತೀರಾ? ಉಳುಮೆ ಮಾಡ್ತೀರಾ? ಪಾಪ ಪಾಪ ಅಂತ ಪಡ್ಕೊತೀರಲ್ಲ, ನಿಮ್ ಕೈಲಿ ಆಗತ್ತೇನ್ರಿ? ಹೋಗ್ರಿ.
ಪರರ ಕಷ್ಟಕ್ಕಿಲ್ಲದ ಕಾಯ ಇದ್ದೇನು ಫಲವಯ್ಯ. ಕಳೆಯ ಹಸುಗಳಿಗೆ ವಿಶ್ರಾಂತಿ ಕೊಡಿ. ಲೋಕಕ್ಕೆ ಹೆಗಲನ್ನ ನಾವು ಕೊಡ್ತೀವಿ. ಪುತ್ರ ಸ್ವಾಮಿ ಸ್ವಾಮಿ, ಜೀವನ ಅಂದ್ರೆ ಸಂಪಾದನೆ ಅನ್ಕೊಂಡ್ಬಿಟ್ಟಿದ್ದೆ. ಜೀವನ ಅಂದ್ರೆ ಕರುಣೆ ಅನ್ನೋದನ್ನ ನೀವು ತೋರ್ಸ್ಕೊಟ್ಬಿಟ್ರಿ. ಮಾಡುದ್ದ ಮಾತನಾಡ್ಬಿಟ್ಟೆ, ನಿಮ್ ಕೈಲಿ ಉಳುಮೆ ಮಾಡಿಸ್ಬಿಟ್ಟೆ. ನನಗೆ ಗರ ಬರ್ದಿತ್ತು ಸ್ವಾಮಿ, ಗರ ಬರ್ದಿತ್ತು. ನಾನ್ ಪಾಪಿ, ನನ್ನ ಕ್ಷಮಿಸ್ಬಿಡಿ ಕಳೆಯ. ಸ್ವಾಮಿ ಕಳೆಯ, ಸ್ವಾಮಿ. ಏನತಿ ಚಿಕ್ಕ ಮಕ್ಕಳಿಗೆ ಕಳೆಯ. ಪಾಪದ ಅಳತೆ ಗೊತ್ತಿಲ್ಲ, ಪುಣ್ಯಕ್ಕೆ ಅಳತೆನೇ ಇಲ್ಲ. ಲೆಕ್ಕ ಇಡೋನು ಭಗವಂತ. ಅವನಿಷ್ಟದಾಗ ಬದುಕು, ನಿನ್ನ ಬಾಳು ಬಂಗಾರವಾಗುತ್ತೆ ಕಾಳೆಯ. ಆಹಾ, ಎಂತಹ ಕರುಣಾಮಯಗಳು, ಧರ್ಮನಿಷ್ಠರು. ಕಟುಕರೆ ವಿಜೃಂಭಿಸುತ್ತಿರುವ ಕಲಿಯುಗದಲ್ಲಿ ಇಂತಹ ಮಹಾಶರಣರು ಇದ್ದಾರೆಂಬುದು ಪರಮಾಶ್ಚರ್ಯ. ಪರಮೇಶ್ವರ, ಕಣ್ಣಿಗೆ ಕಾಣುವುದಷ್ಟೇ ಸತ್ಯವಲ್ಲ ನಾರದರೆ. ಕಾಣದಿರುವ ಸತ್ಯಗಳು ಚಿಪ್ಪಿನೊಳಗಿನ ಮುತ್ತುಗಳಂತೆ. ಸೃಷ್ಟಿಯಲ್ಲಿ ಅನಂತ ಕೋಟಿಗಳಿವೆ. ಒಪ್ಪುತ್ತೇನೆ ಪರಮೇಶ್ವರ. ಆದರೂ ಭೂಲೋಕದಲ್ಲಿ ಅಧರ್ಮವು ವಿಜೃಂಭಿಸುತ್ತಿರುವುದು ಸತ್ಯವೇ ಅಲ್ಲವೇ? ದುರ್ಮಾರ್ಗಿಗಳ ದುರ್ವರ್ತನೆಯ ಕಾಡ್ಗಿಚ್ಚು ವ್ಯಾಪಿಸುತ್ತಾ ಹೋದರೆ ಇಂತಹ ಸನ್ಮಾರ್ಗಿಗಳೆಂಬ ಮಿಣುಕು ಹುಳುಗಳು ಕಾಲಾಂತರದಲ್ಲಿ ನಾಶವಾಗಿ ಬಿಡಬಹುದಲ್ಲವೇ? ಕತ್ತಲಲ್ಲಿ 1000 ನಕ್ಷತ್ರಗಳು ಮಿನುಗಿದರು ಅವುಗಳನ್ನೆಲ್ಲ ನುಂಗಿ ಹಾಕಲು ಒಬ್ಬನೇ ಒಬ್ಬ ಸೂರ್ಯ ಸಾಕಲ್ಲವೇ ನಾರದರೆ? ಸತ್ಯ ಧರ್ಮಗಳು ಸೂರ್ಯನಂತೆ ಎಂಬುದು ತಮಗೆ ತಿಳಿಯದೆ? ತಿಳಿದಿದೆ ಪರಮೇಶ್ವರ. ಆದರೆ ಆ ಸೂರ್ಯ ಉದಯಿಸುವುದು ಯಾವಾಗ? ಕಲಿಯುಗದಲ್ಲಿ ದುಷ್ಟರಿಗೆ, ದುರುಳರಿಗೆ, ಧೂರ್ತರಿಗೆ ಮಾತ್ರ ಕಾಲ, ಸತ್ಯವಂತರಿಗೆ ಕಾಲವಲ್ಲವೆಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದು ನಿಜವೇ? ಹೌದು ದೇವ. ಶ್ರವಣನಂತಹ ದುಷ್ಟರಿಗೆ ಸಿರಿ ಸಂಪತ್ತು, ಅಧಿಕಾರ, ಆರೋಗ್ಯ ಎಲ್ಲವನ್ನೂ ಕೊಟ್ಟಿದ್ದೀರಿ. ಆದರೆ ಉತ್ತರಾಜಮ್ಮ, ಕಲ್ಯಾಣ ದೇವನಂತಹ ಸಜ್ಜನ, ಸಾತ್ವಿಕ ಶಿವಶರಣರಿಗೆ ನಿಂದನೆ, ಅವಮಾನ, ಕಷ್ಟದ ಮೇಲೆ ಕಷ್ಟಗಳನ್ನು ಕೊಡುತ್ತಿದ್ದೀರಲ್ಲ, ಇದು ನ್ಯಾಯವೇ? ಧರ್ಮವೇ?
तत्त्वं न जानामि कीदृशोऽसि महेश्वर यादृशोऽसि महादेव तदृशाय नमो नमः. ಕಲಿಯುಗದಲ್ಲಿ ದುರ್ಜನರ ಪಾಲಿಗೆ ದೇವನಿದ್ದಾನೆ, ಸಜ್ಜನರ ಪಾಲಿಗಿಲ್ಲ ಎಂಬ ಅಪವಾದ ನಿಮ್ಮ ಮೇಲೆ ಬರುವುದಿಲ್ಲವೇ? नागेन्द्रहाराय त्रिलोचनाय भस्मांगरागाय महेश्वराय नित्याय. ದೇವರ ಮೇಲಿನ ನಂಬಿಕೆ ನಶಿಸಿ ಹೋಗುವ ಮುನ್ನ ನಿನ್ನ ಕೃಪಾ ದೃಷ್ಟಿ ಭೂಲೋಕದ ಮೇಲೆ ಬೀಳಲಿ ಮಹಾದೇವ. मंदाकिनीं शैलचन्द्रचर्चिताय नन्देश्वर प्रमथनाथ महेश्वराय मंदार पुष्पभौ पुष्पसूजिताय दिव्याय देवाय ಧರ್ಮ ಜಯಿಸಲಿ. तस्मै यकाराय नमः. ಕೃಪೆ ತೋರು ಪರಮೇಶ್ವರ, ಕೃಪೆ ತೋರು. ಆನುಮಲೆ ಜೇನುಮಲೆ ಗುಂಜುಮಲೆ ಕುಲಗಂಜಿ ಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕೊಂಡು ಏನ್ರಪ್ಪ. ಬಂದ 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 ಬಂದ